ಗಾಯ್ಸ್ ಆ್ಯಕ್ಚುಲಿ ನಾವು ಇವತ್ತು ನಮಗೆ ಹತ್ತಿರ ಇರೋದು ಅಂದರೆ ನಮಗೆ ನಿಯರ್ ಇರೋಂಥ ನಮ್ಮ ಬ್ಯಾಡಗಿಯಲ್ಲಿ ಬೆಟ್ಟದ ಮಲ್ಲೇಶ್ವರ ಅಂತ ದೇವಸ್ಥಾನ. ಸೊ ಅಲ್ಲಿ ನಾವು ಇವತ್ತು ಹೋಗಿದ್ವಿ. ಇವತ್ತು ಶ್ರಾವಣ ಸೋಮವಾರ ಅಲ್ವಾ, ಸೊ ಪೂಜೆ ಇಟ್ಟಿದ್ರು. ಹಾಗೆ ಅಲ್ಲಿ ಅನ್ನಪ್ರಸಾದನೂ ಇತ್ತು. ಭಕ್ತಾದಿಗಳು ತಮ್ಗೆ ಏನು ಸಾಧ್ಯನೋ ಅದನ್ನೆಲ್ಲ ಪ್ರಸಾದನ ಇಟ್ಟಿದ್ರು. ಸೊ ಹಾಗಾಗಿ ನಾವು ನಮ್ಮ ಆಜು ಬಾಜು ಮನೆ ಅಂದರೆ ನಮ್ಮ ನೇಬರ್ಸ್ ಎಲ್ಲ ಸೇರಿಕೊಂಡು ನಡ್ಕೊಂಡು ಬಂದ್ವಿ. ಸ್ವಲ್ಪ ಹುಷಾರಿಲ್ಲ, ಬಟ್ ನಡ್ಕೊಂಡೇ ಹೋಗಬೇಕಂತ ಇತ್ತು ದೇವರಿಗೆ. ಹಾಗಾಗಿ ನಡ್ಕೊಂಡು ಬಂದ್ವಿ. ಅದು ಬೇರೆ ಸಡನ್ ಪ್ಲ್ಯಾನ್ ಆಯಿತು. ಆಂಟಿಯರು ಫೋನ್ ಮಾಡಿ ಕೇಳಿದ್ರು ಹೋಗಿ ಬರೋಣ ಅಂತ. ಇಲ್ಲ ಅಂತ ಹೇಳೋಕ್ಕೂ ಮನಸ್ಸಾಗಲಿಲ್ಲ ದೇವರಲ್ವ. ಸೊ ರೆಡಿಯಾಗಿಬಿಟ್ಟು ಹೋದ್ವಿ. ನಾವು ಹೋಗಿಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಿಂದ್ಕೊಂಡು ನಾವು ಇವಾಗ ರಿಟರ್ನ್ ಮನೆಗಾಗಿದ್ದೀವಿ. ಸೊ ಅದರ ವಿಡಿಯೋನ ಹಾಕ್ತೀನಿ ನೋಡಿ. ಅದರ ಮಹತ್ವ ಸಿಕ್ಕರೆ ಅದನ್ನು ಕೂಡ ನಿಮಗೆ ಅದರೊಟ್ಟಿಗೆ ಅಪ್ಲೋಡ್ ಮಾಡ್ತೀನಿ. ನಾನು ಟಿಫಿನ್ನ ಏನೂ ಮಾಡಿರಲಿಲ್ಲ, ಹೆಲ್ತ್ ಇಶ್ಯೂ ಇತ್ತು. ಹಾಗಾಗಿ ನಿನ್ನೆ ಬೇರೆ ಮಾವಂದು ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಲೇಟಾಗಿ ಬಂದ್ವಿ. ಫುಲ್ ಸುಸ್ತು ಬೇರೆ ಆಗಿದ್ವಿ. ನಮಗೆ ಕಂಟಿನ್ಯೂಸ್ ಆಗಿ ಒಂದು 2 ಡೇಸಿಂದ ರೆಸ್ಟೇ ಸಿಗ್ತಿದ್ದಿಲ್ಲ. ಅಂದರೆ ಸ್ಯಾಟರ್ಡೆ ಸಂಡೇ ಇದ್ದರೂ ಕೂಡ ನಾವು ಸ್ವಲ್ಪನೂ ರೆಸ್ಟ್ ತೊಗೊಂಡಿಲ್ಲ. ಬರೀ ಆಚೆನೇ ಹೋಗೋದಾಗಿತ್ತು. ಹಾಗಾಗಿ ಟಿಫಿನ್ ಮಾಡಿರಲಿಲ್ಲ. ಆಚೆ ಕಡೆಯಿಂದ ಪಲಾವ್ ತೊಗೊಂಬಂದು ಕೊಟ್ಟಿದ್ರು. ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸಚ್ಚಿ ಹೇಳಿದ್ರು ಬೇಗ ಫ್ರೆಶ್ ಅಪ್ ಆಗಿ ನಾಷ್ಟನ ಮಾಡಿಕೊಂಡು ಟ್ಯಾಬ್ಲೆಟ್ ತೊಗೊಂಡು ನೀನು ರೆಸ್ಟ್ ತೊಗೋ ಅಂತ ಹೇಳಿ, ನಾನಾಯಿತು ಅಂತ ಹೇಳಿ ಟಿಫಿನ ಮುಗಿಸ್ಕೊಂಡು ಮಲಗಿದ್ದೆ. ಅಷ್ಟರಲ್ಲೇ ಆಂಟಿ ಕಾಲ್ ಮಾಡಿ ಹೇಳಿದರು ನಮ್ಮ ಏರಿಯಾದಲ್ಲೇ ಇದೆ, ಹೋಗ್ಲಿಕ್ಕೆ ಹೇಗೆ ಹೋಗಿ ಬರೋಣ ಬನ್ನಿ ಅಂತ. ಸೊ ನನಗೂ ಇಲ್ಲ ಮನಸ್ಸಲ್ಲ. ಹಾಗಾಗಿ ಸ್ವಲ್ಪ ರೈಸ್ ಹಾಗೆ ಸಾಂಬಾರನ್ನ ಮಾಡಿಟ್ಟು ನಾನು ಕೂಡ ರೆಡಿಯಾಗಿ ಆಂಟಿಯರೊಟ್ಟಿಗೆ ಹೋಗ್ತಾ ಇದ್ದೆ. ಏನಾಗಿದೆ ನೋಡಿ, ಇಲ್ಲಿ ಆನ್ಲೈನ್ ಪ್ರಾಡಕ್ಟ್ ತರಿಸಿದ್ದೆ ನಾನು, ಈ ಥರ ವಾಲ್ ಸ್ಟಿಕ್ ಜೊತೆಗೆ ಸ್ಟ್ಯಾಂಡನ್ನು. ಅದೇನಾಗ್ಬಿಟ್ಟಿದೆ ಅಂತಂದರೆ ನಾವು ಇವಾಗ 2 ಡೇಸ್ ಮನೇಲಿರಲಿಲ್ಲ, ಎಲ್ಲ ಸಾಮಾನುಗಳು ಬಿದ್ದುಬಿಟ್ಟಿತ್ತು. ಸೊ ಅದನ್ನೆಲ್ಲ ಎತ್ತಿಟ್ಟು ನಾವಿವಾಗ ಬೆಟ್ಟದ ಮಲ್ಲೇಶ್ವರ ಅಂದರೆ ಬೆಟ್ಟದ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ನಾವು ಹೋಗಬೇಕಾದ್ರೆ ನಮ್ಮ ಎದುರುಗಡೆನೇ ಗಾಡಿಗಳು ತುಂಬಾ ಬರ್ತಾಯಿತ್ತು. ಎಷ್ಟೋ ಭಕ್ತಾದಿಗಳು ರೈತರು ಚಕ್ಕಡಿ ಗಾಡಿನೆಲ್ಲ ಕಟ್ಕೊಂಡು ಬರ್ತಾಯಿದ್ರು. ನನಗಂತೂ ಈ ಥರ ಚಕ್ಕಡಿ ಗಾಡೀಲಿ ಹೋಗೋಕ್ಕೆ ಒಂಥರ ಖುಷಿ. ನಾವೆಲ್ಲ ಚಿಕ್ಕವರಿದ್ದ ಹೋಗಿದ್ದು ಮತ್ತು ರಿಟರ್ನ್ ಹೋಗೇ ಇಲ್ಲ. ಹಾಗೆ ಏನಾಯಿತು ಅಂತಂದರೆ, ಯಾರು ಬೇಡ್ಕೊಂಡಾಗಿರ್ಬೋದು ಅಥವಾ ಅವ್ರವ್ರ ಭಕ್ತಿ ಏನಿದೆ ಅವರೆಲ್ಲ ಮನೆಯಿಂದನೇ ಅಡುಗೆನೆಲ್ಲ ಮಾಡಿಕೊಂಡು ಈ ಥರ ಟ್ಯಾಕ್ಟರ್ಗಳಲ್ಲಿ ತುಂಬಿಸ್ಕೊಂಡು ಬರೋ ಜನರಿಗೆಲ್ಲ ಪ್ರಸಾದ ಸೇವೆನ ಇಟ್ಕೊಂಡಿದ್ರು. ಸೊ ನಾವು ಹೋಗಬೇಕಾದ್ರೆ ಸಾಲಾಗಿ ಟ್ಯಾಕ್ಟರ್ಗಳು, ಟಾಟಾ ಎಸಿ, ಆಟೋಗಳು ಸಣ್ಣ ಸಣ್ಣ ಬಾಕ್ಸಲ್ಲಿ ಕೂಡ ಮಾಡ್ಕೊಂಡು ಹೋಗೋರು ಕೂಡ ಹೋಗ್ತಾಯಿದ್ರು. ನಮ್ಮ ಕೈಲಿ ಎಷ್ಟು ಪ್ರಸಾದ ನಾವು ಸಾಧ್ಯ ಮಾಡ್ಕೊಂಡು ಹೋದರೂ ಕೂಡ ಅಲ್ಲಿ ಪ್ರಸಾದ ಸೇವೆ ಮಾಡ್ತಾ ಇರ್ತಾರಲ್ವ, ಅದರೊಟ್ಟಿಗೆ ನಾವು ತೊಗೊಂಡಿರೋ ಪ್ರಸಾದನೂ ಕೂಡ ಅದರೊಟ್ಟಿಗೆ ಸೇರಿಸ್ಬೋದು. ಸೊ ಈ ಥರ ಮಾಡೋದು ಕೂಡ ಒಳ್ಳೆಯದೇ. ನಮ್ಮದು ನೈವೇದ್ಯ ಸೇರ್ತು ಅಂತ ಜನರು ಒಂದು 4-5 ಜನ ನಾವು ಕೊಡೋ ಪ್ರಸಾದ ತಿಂದರೆ ನಮಗೂ ಮನಸ್ಸಿಗೆ ನೆಮ್ಮದಿ ಅನ್ನೋ ಥರ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತೋ ಅವರೆಲ್ಲರೂ ಪ್ರಸಾದ ಸೇವೆಯನ್ನು ಮಾಡಿಸಿದ್ರು. ಅಣ್ಣ ಸಿಕ್ಕರು ಎದುರುಗಡೆ. ಸೊ ಬಾಳೆಹಣ್ಣು ಕಾಯೋದೆಲ್ಲ ತಗೊಂಡು ನಾವು ಹೊರಡ್ತಾ ಇದ್ವಿ. ಹಾಗೆ ಬನ್ನಿ ಮಹಾಂಕಾಳಿ ದೇವಸ್ಥಾನ ಇತ್ತು, ಅಲ್ಲೇ ಕೈ ಮುಕ್ಕೊಂಡು ಹೋದ್ವಿ. ನಾವು ಹೋಗಬೇಕಾದ್ರೆ ಇದು ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನ ಇರೋದು ಬ್ಯಾಡಗಿಯಲ್ಲಿ ಫೈರ್ ಆಫೀಸ್ ಆಗಿರ್ಬೋದು ಅಥವಾ ನೀರಾವರಿ ಇಲಾಖೆ ಇದೆಯಲ್ಲ ಆ ರೋಡ್ ಆಗಿರ್ಬೋದು, ಅಥವಾ ಗುಡ್ಡ ಅಂತಾರೆ, ಇಲ್ಲಾಂದರೆ ಬೆಟ್ಟದ ಮಲ್ಲೇಶ್ವರ ರೋಡ್ ಅಂತಾರೆ. ಸೊ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ಗೆ ಹೋಗೋ ರೋಡ್ ಕೂಡ ಅಂತಾರೆ. ಸಾಕಷ್ಟು ಐಡೆಂಟಿಟಿ ಇದೆ ಇಲ್ಲಿ ಹೋಗಬೇಕಾದ್ರೆ. ಸೊ ಇದು ಬೆಟ್ಟದ ಮಲ್ಲೇಶ್ವರ ಏರಿಯಾ ಏನಿದೆ ಹತ್ಕೊಂಡು ಹೋಗಬೇಕಾದ್ರೆ ಆ್ಯಕ್ಚುವಲ್ ಆಗಿರೋ ಗುಡ್ಡ ಸ್ಟಾರ್ಟ್ ಆಗೋದು ಇಲ್ಲಿಂದ. ಅಂದರೆ ಇದ್ರ ಕೆಳಗೆಲ್ಲ ಗೋರ್ಮೆಂಟಿಂದ ಮನೆಗಳಿಗೆ ಜಾಗನ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಂದ ಈ ಕಡೆ ಇವಾಗ ಗುಡ್ಡ ಸ್ಟಾರ್ಟ್ ಆಗುತ್ತೆ. ಸೊ ಪೂರ್ತಿ ರೋಡ್ ಮಾಡಿಲ್ಲ, ಒಂದು 3/4% ಗುಡ್ಡಕ್ಕೆ ಹೋಗೋವರೆಗೂ ಮಾಡಿದ್ದಾರೆ, ಇನ್ನೂ 1/4% ರೋಡನ್ನು ಮಾಡಿಲ್ಲ. ಸೊ ಇಲ್ಲಿಂದ ಇವಾಗ ಇದು ರೋಡ್ ಕಟ್ಟಾಗುತ್ತೆ. ಅಂದರೆ ಡಾಂಬರ್ ರೋಡ್ ಆಗಲಿ ಸಿಮೆಂಟ್ ರೋಡ್ ಆಗಲಿ ಕಟ್ಟಾಗುತ್ತೆ. ಇಲ್ಲಿಂದ ಗುಡ್ಡ ಸ್ಟಾರ್ಟ್ ಆಗೋದು. ಅರ್ಧ ಮಾಡಿ ಅರ್ಧ ಬಿಟ್ಟಾರೆ. ಮಣ್ಣಿನ ರೋಡ್ ಇದೆ. ಸೊ ನಾವು ಗುಡಿವರೆಗೂ ಕೂಡ ಇವಾಗ ಬೈಕ್ ತೊಗೊಂಡು ಹೋಗೋರೆಲ್ಲ ಗುಡಿವರೆಗೂ ತೊಗೊಂಡು ಹೋಗ್ತಾರೆ. ಆಟೋ, ಕಾರು ಅಥವಾ ಟ್ಯಾಕ್ಟ್ರು, ಟಾಟಾ ಎಸಿ ಇವರೆಲ್ಲ ಬರೋರೆಲ್ಲ ಇಲ್ಲೇ ಸೈಡ್ ಹಾಕಿದ್ದಾರೆ. ಇದೇನು ಅನ್ನ ಸಂತರ್ಪಣೆಗೆ ಏನು ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿದಾರಲ್ಲ ಅವ್ರು ಮೇಲ್ಗಡೆನೇ ಹೋಗಿದ್ದಾರೆ. ಮತ್ತು ನೀರಿನ ಸೇವೆ ಯಾರು ಸಲ್ಲಿಸಿದ್ದಾರೆ ಅವರೆಲ್ಲ ಕೂಡ ಗಾಡಿಗಳನ್ನ ಮೇಲೆ ತೊಗೊಂಡು ಹೋಗೋದು ದೊಡ್ಡದೇನಲ್ಲ, ಹೇಗೋ ಹೋಗ್ಬೋದು. ಅಂದರೆ ರೋಡ್ ಸರಿ ಇಲ್ಲ ಅಲ್ಲಿ, ಸ್ವಲ್ಪ ಹೇಗೋ ಹೋಗ್ಬೋದು. ರಿಟರ್ನ್ ಬರಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಡ್ರೈವರು ತುಂಬ ಜಾಗರೂಕತೆಯಿಂದ ಹೊಡ್ಕೊಂಬಂದರೆ ರಿಟರ್ನ್ ಆರಾಮ್ ಸೇಫಾಗಿ ಬರ್ಬೋದು. ಸ್ವಲ್ಪ ಗ್ರಿಪ್ ತಪ್ಪಿದ್ರೂ ಕಷ್ಟ ಇರುತ್ತೆ. ಸೊ ನೋಡ್ತಾ ಇದ್ರೆ ದೇವಸ್ಥಾನದ ಹತ್ತತ್ರವರೆಗೂ ಈ ಥರ ಎಲ್ಲ ಗಾಡಿಗಳು ಇದ್ವು. ಗಾಡಿ ತೊಗೊಂಬಂದಿದ್ರು, ನೋ ಪ್ರಾಬ್ಲಮ್. ಆದರೆ ನಡ್ಕೊಂಡು ಹೋಗಬೇಕು ಅನ್ನೋದೇ ಇತ್ತಂತೆ. ಸೊ ಹಾಗಾಗಿ ಆಂಟಿಯರೆಲ್ಲ ನಡ್ಕೊಂಡು ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಾವೆಲ್ಲ ಸೇರಿಕೊಂಡು
ನಡ್ಕೊಂಡು ಬೆಟ್ಟದ ಮಲ್ಲೇಶ್ವರ, ಬೆಟ್ಟದ ಮಲ್ಲಿಕಾರ್ಜುನಗೆ ಬಂದ್ವಿ. ಎದುರುಗಡೆ ಕಾಣಿಸ್ತಾ ಇದೆ ನಿಮಗೆ ಪೆಂಡಲ್ ಸೆಟ್, ಅಲ್ಲಿರೋದು ದೇವಸ್ಥಾನ ಅಂದರೆ ಗುಡ್ಡದ ಮೇಲೆ. ಈ ಕಡೆ ಸೈಡಿಂದ ನಾವು ಹೊರಡ್ತಾ ಇದ್ದೀವಿ. ಎಷ್ಟೋ ವಯಸ್ಸಾದರೂ ಕೂಡ, ಅಂದರೆ ದೇವ್ರ ಭಕ್ತಿ ಅಂದ್ರೆ ಹಾಗೆ, ವಯಸ್ಸಾದರೂ ಕೂಡ ನಡ್ಕೊಂಡೆಲ್ಲ ಬರ್ತಾ ಇದ್ರು. ನೀವು ನೋಡ್ತಾ ಇದ್ದೀರಾ ಈ ಥರ ರೋಡ್ ಇದೆ, ಆದ್ರೂ ಜನಗಳು ನಡ್ಕೊಂಡು ಗಾಡಿ ತೊಗೊಂಡು ಹೇಗೋ ಸರ್ಕಸ್ ಮಾಡಿ ಬರ್ತಾಯಿದ್ರು. ಭಕ್ತಿ ಅಲ್ಲಿ ಡೊಳ್ಳು ಕುಣಿತನೂ ಮಾಡ್ತಾಯಿದ್ರು, ಅಂದರೆ ಡೊಳ್ಳನ್ನ ಬರೆಸ್ತಾಯಿದ್ರು. ಹಾಗೆ ಚಿಕ್ಕ ಮಕ್ಕಳು ಅಂತ ಅಲ್ಲ, ಒಂದು ಏಜಿನ ಮಕ್ಕಳು ಕೂಡ ಡ್ರಮ್ ಸೆಟ್ನೆಲ್ಲ ಬರೆಸ್ತಾಯಿದ್ರು. ಹಾಗೆ ಸಮ್ಮೇಳನ ಕೂಡ ಬರೆಸ್ತಾಯಿದ್ರು. ನಾವು ಸಮ್ಮೇಳನ ಬರೆಸುವಾಗ ನಾವಲ್ಲಿ ಇರಲಿಲ್ಲ, ಹಾಗಾಗಿ ಅವ್ರು ಹೋಗ್ತಾಯಿದ್ರು, ಅಂದರೆ ಮುಗಿಸ್ಕೊಂಡು ಹೋಗ್ತಾಯಿದ್ರು. ಅವ್ರು ನಮ್ಮ ಎದುರುಗಡೆನೇ ಸಿಕ್ಕರು. ಮತ್ತು ಡೊಳ್ಳು ಹಾಗೆ ಇವನ್ನ ಬಡಿಯುವಾಗ ನಾವಲ್ಲೇ ಇದ್ವಿ. ಅವರು ಕೂಡ ಇದು ಒಂದು ಸೇವೆನೇ, ಡೊಳ್ಳು ಸೇವೆ ಮಾಡೋದು ಕೂಡ ಅದು ಒಂದು ಸೇವೆನೇ. ಸೊ ಅದನ್ನೆಲ್ಲ ಅವರು ಸೇವೆ ಮಾಡ್ತಾಯಿದ್ರು. ಸೊ ನಾವು ಸೈಡ್ ನಿಂತ್ಕೊಂಡು ಇದೆಲ್ಲ ವಿಡಿಯೋಸ್ನ ತೊಗೊಳ್ತಾ ಇದ್ದೆ. ಅಕ್ಕ ಇಬ್ಬರು ಸೇರಿ ದೇವಸ್ಥಾನದ ಒಳಗಡೆ ಹೋಗಿ ಬಂದು ಪ್ರಸಾದ ತೊಗೊಂಬರ್ತೀವಿ, ಅಂದರೆ ಕುಂಕುಮದ ಪ್ರಸಾದ ತೊಗೊಂಬರ್ತೀವಿ ಅಂತ ಒಳಗಡೆ ಹೋದರು. ನಾವು ಈ ಕಡೆ ಸೈಡ್ಗೆ ನಿಂತ್ಕೊಂಡು ನೋಡ್ತಾ ಇದ್ವಿ. ಶಿವನ ಗುಡಿ ಅಲ್ವಾ, ಸೊ ಶಿವನಿಗೆ ಮೂಲ ಪ್ರಿಯವಾಗದ್ದೇ ಏನಂದರೆ ಬಿಲ್ಪತ್ರೆ. ಸೊ ಅಲ್ಲಿ ಪತ್ರೆ ಗಿಡ ಇತ್ತು, ಆಂಟಿ ಹಾಗೆ ಸ್ವಲ್ಪ ಪತ್ರೆನ ತಗೊಳ್ತಾ ಇದ್ರು ಪೂಜೆಗೆ ಅಂತ. ತುಂಬ ಬಿಸಿಲಲ್ವಾ, ಸೊ ಗುಡ್ಡ ಮೇಲಾಗುತ್ತೆ. ಐಸ್ ಕ್ರೀಮ್ ಮಾರೋರಾಗಲಿ ಮತ್ತು ಕಬ್ಬಿನ ಹಾಲು ಮಾರೋರಾಗಲಿ ಈ ಥರ ಎಲ್ಲ ಅಲ್ಲಿ ಇದ್ದರು, ತಗೊಳ್ಳೋರೆಲ್ಲ ತಗೊಳ್ತಾ ಇದ್ದರು. ಸೊ ಡೊಳ್ಳು ಕುಣಿತನ ಚೆನ್ನಾಗಿ ಕುಣಿತಾ ಇದ್ದರು, ನೋಡ್ಲಿಕ್ಕೂ ಖುಷಿ ಆಗ್ತಿತ್ತು ಅಲ್ಲಿ. ಇಲ್ಲೇನು ಹೇಳ್ತಾರಂದರೆ, ನಾವು ಮದುವೆ ಆದ ಹೊಸರಲ್ಲಿ ಇಲ್ಲಿಗೆ ಬಂದಿದ್ವಿ. ಬಂದಾಗ ನಮ್ಮ ಅತ್ತೆ ಅವರು ಏನು ಹೇಳಿ ಕಳಿಸಿದ್ರು ಅಂತಂದರೆ, ಮನೇನ ಕಟ್ಟು ಬನ್ನಿ ಅಲ್ಲಿ ಅಂತ ಹೇಳಿದರು. ಸೊ ಇಲ್ಲಿ ನಾವೇನಾದರೂ ಬೇಡ್ಕೊಂಡು ಅಲ್ಲಿ ಬೆಟ್ಟದ ಮಲ್ಲೇಶ್ವರನ ಗುಡ್ಡದ ಜಾಗದಲ್ಲಿ ಅಲ್ಲೇ ಇರುವಂಥ ಕಲ್ಲುಗಳನ್ನು ತಗೊಂಡು ನಾವು ಮನೆ ಕಟ್ಟಬೇಕು. ಮನೆ ಕಟ್ಟಿ ಮನಸ್ಸಲ್ಲಿ ಭಕ್ತಿಯಿಂದ ಕೇಳ್ಕೊಂಡ್ರೆ ವರ್ಷ ತುಂಬೋಷ್ಟರಲ್ಲಿ ಮನೆ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಅಂತ ನನಗೆ ಕನ್ಫರ್ಮ್ ಗೊತ್ತಿಲ್ಲ, ಬಟ್ ತುಂಬ ಜನ ಹೇಳಿರೋದನ್ನು ಕೇಳಿದ್ದೀನಿ. ಹಾಗೆ ನಾನು ಕೂಡ ಅಲ್ಲಿ ನಾನು ಸಚ್ಚಿ ಇಬ್ಬರು ಸೇರಿ ಮದುವೆ ಆದ ಹೊಸರಲ್ಲಿ ಹಣ್ಣು ಕಾಯಿ ಮಾಡಿಸ್ಕೊಂಬಂದ್ರಾಯ್ತು ಅಂತ ಸೋಮವಾರದ ದಿನವೇ ಬಂದಿದ್ವಿ. ಆವಾಗ ನಾವು ಕೂಡ ಒಂದು ಚಿಕ್ಕದಾಗಿ ಮನೆಯನ್ನು ಕಟ್ಟಿ ಹೋಗಿದ್ವಿ. ಅದೇ ಥರ ಇವತ್ತು ಫುಲ್ ರಶ್ ಇತ್ತು. ಯಾರು ಕಟ್ತಿದ್ದಾರೆ, ಎಲ್ಲಿ ಕಟ್ತಿದ್ದಾರೆ ಅಂತ ನೋಡಬೇಕಾದ್ರೆ ನನಗೆ ಗೊತ್ತಾಯಿತು, ದೇವಸ್ಥಾನದ ಬಾಜು ಇನ್ನೊಂದು ಸಣ್ಣ ಗುಡಿ ಇದೆ, ಅದರ ಆ ಕಡೆ ಎಲ್ಲ ಕಲ್ಗುಡ್ಡೆ ಇದೆ. ಅಂದರೆ ಗುಡ್ಡ ಅಲ್ವಾ, ದೇವಸ್ಥಾನದ ಆ ಕಡೆ ಈ ಕಡೆ ಎಲ್ಲ ಕಲ್ಗುಡ್ಡೆ ಇತ್ತು. ಅಲ್ಲಿ ಜನಗಳು ಯಾರು ತಮ್ಮ ಭಕ್ತಿಯಿಂದ ಬೇಕೋ ಅವರೆಲ್ಲರೂ ಸೇರಿಕೊಂಡು ತಮ್ಮ ಭಕ್ತಿಗೆ ಅನುಸಾರವಾಗಿ ಚಿಕ್ಕದೋ ಅಥವಾ ಡಬಲ್ ಆಫ್ಟರೋ ಮನೆ ಮೇಲೆ ಮನೆ ಕಟ್ಟೋದು ಅಥವಾ ಚಿಕ್ಕದು ಮನೆ ಆದರೂ ಸಾಕು ಆ ಥರ ಎಲ್ಲ ಮನೆ ಕಟ್ತಾಯಿದ್ರು. ನಾನು ಅದು ನೋಡಿದ ಮೇಲೆ ಗೊತ್ತಾಯಿತು ಇದು ಇಲ್ಲೇ ಅಂತ ಹೇಳಿ. ಅದೇ ನಾವು ಇವಾಗ ಫೋಟೋ ತೊಗೊಳ್ಬೇಕು ಅಂತ ನಾನು ಒಳಗೆ ಹೋಗ್ಬೇಕು ಅಂದ್ಕೊಂಡೆ. ಫುಲ್ ರಶ್ ಆಯಿತು, ಅದಕ್ಕೆ ದೂರದಿಂದನೇ ಒಂದು ಚಿಕ್ಕದಾಗಿ ನಿಮಗೆಲ್ಲ ಗೊತ್ತಾಗಲಿ ಅಂತಂದು ಒಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಿದ್ದೆ. ದಯವಿಟ್ಟು ಯಾವುದೇ ರೀತಿ ದಾಂಧಲೆ ಮಾಡದಂಗ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ರಿ. ಇದು ಮಲ್ಲಿಕಾರ್ಜುನ ಸ್ವಾಮಿಯ ಮಹಾಪ್ರಸಾದ. ಯಾರೋ ಪುಣ್ಯಾತ್ಮರು ಎಷ್ಟೋ ಕಷ್ಟಪಟ್ಟು ದಾನ ನೀಡಿರ್ತಾರ, ಆ ದಾನ ನೀಡಿದಂತ ಅವರ ಪುಣ್ಯದಲ್ಲಿ ಮಾಡಿದವರಿಗೆ ಪುಣ್ಯ ಲಭಿಸಿ ಊಟ ಮಾಡಿ ಪ್ರಸಾದ ತಗೊಂಡು ಹೋಗಂತರಿಗೆ ಪುಣ್ಯ ಲಭಿಸ್ಬೇಕಂತೇಳಿ ಈ ಒಂದು ಮಹಾಪ್ರಸಾದವನ್ನ ಏರ್ಪಡಿಸೇವೆ. ದಯವಿಟ್ಟು ತಾವೆಲ್ಲರೂ ಯಾವುದನ್ನು ಎಡಿಸ್ದಂಗ ನಿಮ್ಮ ಪ್ರಸಾದ ತಗೊಂಡು ನಿಮ್ಮ ಅಲ್ಲಿ ಅನೌನ್ಸ್ ಮಾಡ್ತಾರೋ ಅಜ್ಜ ಏನು ಹೇಳ್ತಾ ಇದ್ರಂದೆ, ಇವಾಗ ಎಷ್ಟೋ ಭಕ್ತಾದಿಗಳು ಪಾಪ ಅವರ ಕಷ್ಟ ಸಮಯದಲ್ಲೋ ಅಥವಾ ಅವ್ರ ಸುಖ ಸಮಯದಲ್ಲೋ ಪ್ರಸಾದವನ್ನು ಮಾಡಬೇಕಂತ ಮಾಡಿರ್ತಾರೆ. ಆದರೆ ಅದನ್ನ ಯಾರೂ ವೇಸ್ಟ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟನ್ನೇ ಹಾಕಿಸ್ಕೊಂಡು ಊಟ ಮಾಡಿ, ಜಾಸ್ತಿ ಮಾಡಿ ಕೆಡಿಸ್ಬೇಡಿ ಅಂತ ಹೇಳ್ತಾ ಇದ್ರು. ಹಾಗೆ ದೇವಸ್ಥಾನದಲ್ಲಿ ಹೋದಲ್ಲೆಲ್ಲ ನಾವು ತಿಂದಿರೋ ಪ್ರಸಾದನ ನಾವೇ ತೊಳೆದಿಟ್ಟು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ನಮ್ಮ ತಟ್ಟೆಗಳನ್ನ ನಾವೇ ತೊಳೆದಿಟ್ಟು ಬರಬೇಕು ಅಂತ. ಆದರೆ ಎಷ್ಟೋ ಜನ ಅಲ್ಲಿ ತಿಂದಿರೋ ಎಂಜಲು ತಟ್ಟೆನ ತೊಳಿಬೇಕು, ಅದು ಒಂದು ಒಳ್ಳೆಯದು ಅಂತ ಹೇಳಿ ಅವ್ರಿಗೆ ಅದರಿಂದ ಏನೋ ಒಂದು ಫಲ ಸಿಗುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇರ್ತಾರೆ. ಆದರೆ ಇಲ್ಲಿ ಆ ಅಜ್ಜರು ಅನೌನ್ಸ್ ಮಾಡ್ತಾ ಇದ್ರು, ನೀವು ತಿಂದಿರೋ ತಟ್ಟೆನ ನೀವೇ ಕ್ಲೀನಾಗಿ ತೊಳೆದಿಡಿ ಅಂತ ಹೇಳಿ. ದೇವಸ್ಥಾನದಲ್ಲಿ ಹೋದಲ್ಲಿ ನಮ್ಮ ತಟ್ಟೆ ನಾವು ತೊಳೆದಿಟ್ಟು ಬರೋದು ತಪ್ಪೇನಲ್ಲ, ಸೊ ಅದು ಕೂಡ ಒಳ್ಳೆಯದೇ. ಅದರಿಂದ ಎಲ್ರಿಗೂ ತಟ್ಟೆನೂ ಬೇಗ ಸಿಗುತ್ತೆ ಒಂದು, ಹಾಗೆ ನಮ್ಮ ಸೇವೆನೇ ನಾವು ಸಲ್ಲಿಸ್ದಾಗೂ ಆಗುತ್ತೆ ಅಂತ ಅವರೆಲ್ಲ ಹೇಳ್ತಾ ಇದ್ರು ಅಲ್ಲಿ.
ಡೊಳ್ಳು ಕುಣಿತ ಎಲ್ಲ ಸೇವೆ ಆದರೂ ಮುಗ್ದಿತ್ತು. ಅಂದರೆ ಊಟಕ್ಕೆಲ್ಲ ಲೈನ್ ಹಚ್ಚುತ್ತಾ ಇದ್ರು. ಹಾಗಾಗಿ ಡೊಳ್ಳೆರೆಲ್ಲ ದೇವಸ್ಥಾನದ ಒಳಗಡೆ ಹೋಗಿ ಡೊಳ್ಳನ್ನೆಲ್ಲ ತೆಗೆದಿಟ್ಟು ಅವ್ರಿಗೂ ಕೂಡ ಊಟಕ್ಕೆ ಅಂತ ಅಲ್ಲಿ ಅಲೌನ್ಸ್ ಮಾಡ್ತಾಯಿದ್ರು. ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ, ಇದು ಲೇಡೀಸ್ದು ಒಂದು ಕಡೆ ಲೈನು ಮತ್ತು ಜೆಂಟ್ಸ್ದು ಒಂದು ಕಡೆ ಲೈನು. ಲೈನ್ ಎಷ್ಟು ದೊಡ್ಡದಾಗಿತ್ತು ಅಂದರೆ ಗುಡ್ಡನ ಇಳಿದು ಕೆಳಗೆ ಹೋಗೋಷ್ಟು ಲೈನ್ ಇತ್ತು. ನಾನು ನಿಮಗೆ ಆಮೇಲೆ ಆಚೆ ಕಡೆ ಹೋಗಬೇಕಾದ್ರೆ ಮಾಡಿರೋದನ್ನು ಕ್ಲಿಪ್ನ ಹಾಕ್ತೀನಿ. ನಾನಿವಾಗ ಇದು ಊಟದ್ದು ತೋರಿಸ್ತಾ ಇದ್ದೀನಿ. ಎಷ್ಟೋ ಭಕ್ತಾದಿಗಳು ತಮ್ಮ ಸೇವೆ ಹೇಗಿದೆಯೋ ಹಾಗೆ ಸಲ್ಲಿಸ್ತಾ ಇದ್ದರು. ಊಟದ ವ್ಯವಸ್ಥೆ ಇತ್ತು, ಅಂದರೆ ಪ್ರಸಾದದ ವ್ಯವಸ್ಥೆ ಇತ್ತು. ನಾನು ಮೊದಲೇ ಸ್ಟಾರ್ಟಿಂಗ್ ಬರಬೇಕಾದ್ರೆ ತೋರಿಸಿದ್ದೆ, ಟ್ಯಾಕ್ಟ್ರ್ಗಳಲ್ಲೆಲ್ಲ ದೊಡ್ಡ ದೊಡ್ಡ ಬೋಗ್ನಿ ಅದು ಏನು ದೊಡ್ಡ ದೊಡ್ಡ ಪಾತ್ರೆಗಳಲ್ಲೆಲ್ಲ ಪ್ರಸಾದನ ಮಾಡ್ಕೊಂಬರ್ತಾಯಿದ್ರು. ಅಲ್ಲಿ ಮೇನ್ ಒಂದು ಪ್ರಸಾದ ಏನಂದರೆ ಹುಳಿ ಬಿತ್ತಿ ಅಂತ ಮಾಡ್ತಾರೆ, ಅಥವಾ ಬೆಳ್ಳುಳ್ಳಿ ಬುತ್ತಿ ಅಂತ ಮಾಡ್ತಾರೆ. ಅದು ನಿಜವಾಗ್ಲೂ ತಿನ್ನೋಕೆ ತುಂಬ ಸಖತ್ತಾಗಿರುತ್ತೆ. ಮನೆಯಲ್ಲಿ ಮಾಡ್ಕೊಂಡು ತಿಂದರೂ ಅಷ್ಟು ರುಚಿ ಇರೋದಿಲ್ಲ. ಬಟ್ ಅದು ಪ್ರಸಾದ ಅಂದ್ರೇ ಹಾಗೆ. ಯಾವುದೇ ದೇವಸ್ಥಾನದಲ್ಲಾಗಲಿ ಒಂದು ಅಂಬ್ಲಿ ಸಂಗಟಿ ಅಂತ ಮಾಡ್ತಾರೆ ನೋಡಿ, ಆ ಥರ ಅಂಬ್ಲಿ ಸಂಕಟ ಅಂತ ಮಾಡಿದ್ರು ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬೆಳ್ಳುಳ್ಳಿ ಬುತ್ತಿ ಅನ್ಬೋದು ಅಥವಾ ಹುಳಿ ಬುತ್ತಿ ಅನ್ಬೋದು, ಮತ್ತು ಗೋಧಿ ಪಾಯಸ ಮಾಡಿದ್ರು. ಕೆಲವೊಬ್ಬರು ಉಪ್ಪಿಟ್ಟನ್ನು ಕೂಡ ಪ್ರಸಾದವಾಗಿ ಇಟ್ಟಿದ್ರು. ಅಂದರೆ ಅವ್ರ ಕೈಲಿ ಏನೇನು ಸಾಧ್ಯನೋ ಅದನ್ನು ಮಾಡಿದ್ರು. ಪಟ್ಟಿನೂ ಹಾಕಿ ಪ್ರಸಾದ ಮಾಡಿಸಿದ್ರು ಅಂತ ಕಾಣಿಸುತ್ತೆ. ಬಟ್ ನಾನು ನೋಡಿದ ಮಟ್ಟಿಗೆ, ನನಗೆ ಗೊತ್ತಿರೋ ಮಟ್ಟಿಗೆ ಭಕ್ತಾದಿಗಳು ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಬಂದು ಕೂಡ ಅಲ್ಲಿ ಕೊಟ್ಟಿದ್ರು. ಹಾಗೆ ದೇವಸ್ಥಾನದ ವತಿಯಿಂದ ಕೂಡ ಪ್ರಸಾದನ ಅಲ್ಲಿ ಇಟ್ಟಿದ್ರು. ದೇವಸ್ಥಾನದ ಹಿಂದ್ಗಡೆ ಕಾಡಿದೆ, ಅಂದರೆ ಸ್ವಲ್ಪ ಜಂಗಲ್ ಇದೆ. ಅಂದರೆ ಎಲ್ಲ ನೀಲಗಿರಿ ಮರಗಳೇ ಇರೋದು. ಅಲ್ಲೆಲ್ಲ ಜನಗಳು ಹೋಗಿ ರಿಟರ್ನ್ ಬರ್ತಾಯಿದ್ರು. ನಾನು ಆಗಲೇ ಹೇಳಿದೆ ನಿಮಗೆ ಅಲ್ಲಿ ಮನೆ ಕಟ್ಟಿ ಬರಬೇಕು ಅಂತ. ಸೊ ಅಲ್ಲಿ ಇಬ್ಬರು ದಂಪತಿಗಳು ಮನೆ ಕಟ್ತಾಯಿದ್ರು. ನಾನು ಕೂಡ ಕೇಳಿಕೊಂಡೆ, ಯಾಕಂದರೆ ಮನೆ ಇಲ್ದರ ಕಷ್ಟ ಏನಂತ ನನಗೆ ಗೊತ್ತು. ಅವ್ರಿಗೂ ಬೇಗ ಮನೆ ಆಗಲಿ ಅಂತ ನಾನು ಕೂಡ ಕೇಳಿಕೊಂಡೆ. ಚಿಕ್ಕದಾಗಿ ಒಂದು ವಿಡಿಯೋನ ತೊಗೊಂಡ್ರಾಯ್ತು ಅಂತ, ಅಂದರೆ ನೀಟಾಗಿ ಕಾಣಿಸಿದ್ದು ಅವರಿಬ್ಬರೇ, ಹಾಗಾಗಿ ಒಂದು ಚಿಕ್ಕದಾಗಿ ವಿಡಿಯೋ ತೊಗೊಂಡ್ರಾಯ್ತು ಅಂತ ತೊಗೊಂಡೆ. ನೋಡ್ತಾ ಇದ್ದೀರಾ ಇಲ್ಲಿ ಈ ಥರ ನಮ್ಮ ಭಕ್ತಿನ ನಾವು ಮನಸಾರೆ ಕೇಳಿಕೊಂಡು ನಾವು ಈ ಥರ ಅಲ್ಲೇ ಇರೋ ಕಲ್ಲುಗಳನ್ನು ತೊಗೊಂಡು ಮನೆ ಕಟ್ಟಬೇಕು. ಇವಾಗ ನೀವು ನೋಡ್ತಾ ಇರೋದು ಲೈನು, ಇದು ಊಟಕ್ಕೆ ಅಂತ ಹಚ್ಚಿರೋ ಲೈನು. ಆಮೇಲೆ ವಾಟರ್ ಟ್ಯಾಂಕರ್ನ ಒಂದು 4-5 ವಾಟರ್ ಟ್ಯಾಂಕರ್ನ ತರಿಸಿದ್ರು. ಹಾಗೆ ಕ್ಲೀನಾಗಲ್ಲಿ ಜೋಡಣೆ ಕೂಡ ಮಾಡಿದರು. ನಾವು ತಟ್ಟೆ ತೊಳಿಬೇಕಾದ್ರೆ ಗಲೀಜು ಮಾಡಬಾರ್ದು ಅಂತ ಲಾಸ್ಟಿಗೆ ಇಟ್ಟಿದ್ದರು. ಸೊ ನಾವು ನೀಡ್ಕೊಂಡಿರೋ ಪ್ರಸಾದನ ಯಾವುದು ವೇಸ್ಟ್ ಮಾಡಬಾರ್ದು ಅಂತ ಅಲ್ಲಿ ಸ್ವಲ್ಪ ಅವ್ರೇನು ಕಮಿಟಿ ಇರುತ್ತಲ್ವ, ಯಾರು ಮುಂದಾಳತ್ವ ತೊಗೊಂಡಿರ್ತಾರೆ ಅವರೆಲ್ಲ ಅಲ್ಲಿ ನಿಂತ್ಕೊಂಡು ಹೇಳ್ತಾಯಿದ್ರು. ನೋಡಕತ್ತೀರಿ ನೀವು ಹಿಂಗೆ ಇವಾಗ ಟ್ಯಾಕ್ಟ್ರಲ್ಲಿ ತೊಗೊಂಬಂದು ಹೇಗೆ ಪ್ರಸಾದನ ಕೊಡ್ತಾ ಇದ್ದಾರೆ ಅಂತ. ಅಂದರೆ ಇವಾಗ ನೋಡ್ತಾ ಇರೋಷ್ಟು ದೊಡ್ಡ ದೊಡ್ಡ ಬೋಗಣಿಗಳಲ್ಲೆಲ್ಲ ಪ್ರಸಾದ ತೊಗೊಂಬಂದಿದ್ರು. ಒಂದಲ್ಲ 4-5 ಟ್ಯಾಕ್ಟ್ರ್ಗಳಲ್ಲಿ ತೊಗೊಂಬಂದಿದ್ರು. ಅಂದರೆ ಅಷ್ಟು ಚೆನ್ನಾನೇ ಇದ್ದರು ಅಲ್ಲಿ. ಅಂದರೆ ಸ್ಟಾರ್ಟಿಂಗ್ ಯಾರಿಗೂ ಬಾಕ್ಸಿಗೆ ಕೊಡಲಿಲ್ಲ. ಅಂದರೆ ಮೊದಲು ಭಕ್ತಾದಿಗಳು ತಿಂದುಬಿಡಲಿ ಅಂತ ಯಾರಿಗೂ ಬಾಕ್ಸಿಗೆ ಸರಿಯಾಗಿ ಹಾಕಲಿಲ್ಲ. ಅದಾದಮೇಲೆ 4 ಗಂಟೆ ಮೇಲೇನೋ ಇನ್ ಕೇಸ್ ದೊಡ್ಡವ್ರಿಗೆಲ್ಲ ಹೋಗೋಕ್ಕಾಗಿರಲ್ಲಲ್ವ, ವಯಸ್ಸಾದವ್ರಿಗೆ, ಅಂಥವರೆಲ್ಲ ಕೇಳಿಸ್ಕೊಂಬಿಡೋರು ಮನೆಗೆ ಕೂಡ ಪ್ರಸಾದನೆಲ್ಲ ಇಸ್ಕೊಂಬಂದಿದ್ರು. ಮೊದಲೇ ಮೇಲ್ಗಡೆ ಗುಡ್ಡ ಆಗಿರೋದ್ರಿಂದ ತುಂಬ ವಿಶಾಲವಾಗಿ ಜಾಗ ಇತ್ತು. ಸೊ ಹಾಗೆ ನಾವು ನೀಟಾಗಿ ಲೈನ್ ಹಚ್ಚಿ ಪ್ರಸಾದ ಏನೋ ತೊಗೊಂಡು ನಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ನಾವು ಕುತ್ಕೊಂಡು ಊಟನ ಮಾಡಿದ್ವಿ. ಅದಾದಮೇಲೆ ತಟ್ಟೆಗಳನ್ನೆಲ್ಲ ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇದ್ರು. ಅದೇ ಹೇಳಿದ್ನಲ್ಲ, ನಮ್ಮ ತಟ್ಟೆನ ನಾವೇ ತೊಳಿಬೇಕು ಅಂತ. ಹಾಗೆ ಅಲ್ಲಲ್ಲಿ ಇಡಬಾರ್ದು ಅಂತಂದು ಒಂದು ದೊಡ್ಡ ಪ್ಲೇಟನ್ನು ತೊಗೊಂಬಂದು ಅಲ್ಲಿಟ್ಟು ಒಬ್ರು ಅಣ್ಣ ಕಾಯ್ತಾಯಿದ್ರು. ಅಂದರೆ ಬಂದವರೆಲ್ಲ ಅಲ್ಲೇ ಇಟ್ಟು ಹೋಗಲಿ ಅಂತ. ಅದನ್ನ ಆಮೇಲೆ ತೊಗೊಂಡು ಹೋಗಿ ಅಲ್ಲಿ ಊಟ ಮಾಡೋರಿಗೆ ಕೊಡ್ತಾಯಿದ್ರು. ಕೆಲವೊಬ್ರು ಇಲ್ಲೇ ತೊಗೊಂಡೋಗಿ ಊಟಕ್ಕೆ ತೊಗೊಳ್ತಾ ಇದ್ರು. ಸೊ ನೀಟಾಗಿ ಎಲ್ಲರೂ ಇದೊಂಥರ ನೈಸ್ ಇತ್ತು. ಏನಂದರೆ ಒಂದು ಕಡೆ ಇಟ್ಬಿಟ್ರೆ ಅಲ್ಲೇ ಹತ್ತಿರ ಇತ್ತಲ್ವ ತಟ್ಟೆ ತೊಳಿಲಿಕ್ಕೆ ವಾಟರ್ ಟ್ಯಾಂಕು. ಸೊ ಅಲ್ಲೇ ಕ್ಲೀನಾಗಿ ತೊಳ್ಕೊಂಬಂದುಬಿಟ್ಟು ಇಲ್ಲೊಂದು ಹತ್ರ ಹಾಕಿ ಹೋಗ್ತಾಯಿದ್ರು. ಅದನ್ನೇ ಅವರು ರಿಟರ್ನ್ ಹೋಗಿ ಅಲ್ಲಿ ಯಾರು ಪ್ರಸಾದ ಸ್ವೀಕರಿಸಬೇಕೋ ಅವ್ರಿಗೆ ಕೊಡ್ತಾಯಿದ್ರು. ಇದನ್ನೆಲ್ಲ ವ್ಯವಸ್ಥೆ ಮಾಡಿರೋದು ಚೆನ್ನಾಗಿತ್ತು ನೋಡಿ. ಎಲ್ಲ ಭಕ್ತಾದಿಗಳು ಸೇರ್ ಮಾಡಿದ್ರು ಕೂಡ ಪ್ರತಿಯೊಬ್ಬರು ಒಂದೊಂದು ಕೆಲಸನ ತೊಗೊಂಡು ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಎಲ್ಲನೂ ನಡೆಸ್ಕೊಂಡು ಹೋಗ್ತಾಯಿದ್ರು. ಅಂದರೆ ಮೇಲ್ಗಡೆ ಗುಡ್ಡದ ಮೇಲ್ಗಡೆ ಬೇರೆ ಬಿಸಿಲಿದ್ರೂ ಕೂಡ ಗಾಳಿ ಚೆನ್ನಾಗಿ ಬರ್ತಾಯಿತ್ತು. ತುಂಬ ವಿಶಾಲವಾಗಿತ್ತು. ಹಿಂದ್ಗಡೆ ಎಲ್ಲ ಜಂಗಲ್ ಇದೆ. ಸೊ ಅಲ್ಲಿ ಮತ್ತು ರೆಕ್ಕೆ ಫ್ಯಾನ್ಗಳಿದ್ದಾವಲ್ಲ, ನಮಗೆ ದೇವಸ್ಥಾನದ ಹಿಂದ್ಗಡೆನೇ ಒಂದು 4-5 ರೆಕ್ಕೆ ಫ್ಯಾನ್ಗಳಿದ್ವು. ಹಾಗೆ ಇಲ್ಲಿ ಪ್ರಸಾದ ಎಲ್ಲ ನೀಡ್ತಾ ಇದ್ರು. ನಾನು ಆಗಲೇ ತೊಗೊಳಕ್ಕಾಗಲಿಲ್ಲ ಅಂತ ಇವಾಗ ಮತ್ತೆ ತೊಗೊಂಡು, ಇವಾಗ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಒಂದು ಲಿಸ್ಟನ್ನು ಬರೆಸ್ಬೇಕಿತ್ತು. ಅಂದರೆ ನಾವು ದೇಣಿಗೆ ಕೊಡಬೇಕಾಗಿತ್ತು. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲರೂ ಜನ ದೇಣಿಗೆನ ಕೊಟ್ಟು ಬರೆಸ್ಕೊಂಡು ಹೋಗ್ತಾಯಿದ್ರು. ನಾವು ಕೂಡ ಹೋಗಿ ಅಲ್ಲಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಬರೆಸ್ಬಿಟ್ಟು ಬಂದ್ವಿ. ನೋಡ್ತಾ ಇದ್ದೀರಾ ನಾವೆಲ್ಲ ಊಟ ಮುಗಿಸ್ಕೊಂಬಂದ್ರು ಎಷ್ಟಿದೆ ಅಂತ. ನಮ್ಮ ಲೆಕ್ಕ ಏನಂದರೆ ನಾವು ಮಾರ್ನಿಂಗ್ ಬರ್ತಿದ್ವಲ್ಲ, ಅಂದರೆ ಮಾರ್ನಿಂಗ್ ಅಲ್ಲ ಆಫ್ಟರ್ನೂನೇ ಬರ್ತಿದ್ವಲ್ಲ, ಅವಾಗಿನ್ನ ಸ್ವಲ್ಪ ಗದ್ದಲ ಕಡಿಮೆ ಇತ್ತು, ಒಂದು ಲೆಕ್ಕದಲ್ಲಿತ್ತು. ಇವಾಗ ನಾವು ರಿಟರ್ನ್ ಹೋಗಬೇಕಾದ್ರೆ ಜನ ಬರ್ತಿದ್ರು ಅಂತಂದರೆ ನಮ್ಗೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಅಷ್ಟು ರಶ್ ಇತ್ತು. ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ರಶ್ ಇದೆ ಅಂತ. ಇದೆಲ್ಲ ಗುಡ್ಡದಿಂದ ಕೆಳಗೆ ಇಳಿಬೇಕಾದ್ರೆ ಇಷ್ಟಕೊಂಡ ರಶ್ ಇತ್ತು.
ಸೊ ನಾವು ನಮ್ಮ ದೇಣಿಗೆನ ಬರೆಸ್ಬಿಟ್ಟು ಮತ್ತೆ ರಿಟರ್ನ್ ನಾವು ದೇವಸ್ಥಾನದ ಹಿಂದ್ಗಡೆ ಹೋದ್ವಿ. ಹಿಂದ್ಗಡೆ ಹೋಗಿ ಹಾಗೆ ಸ್ವಲ್ಪ ಹಿಂದ್ಗಡೆ ಎಲ್ಲ ನೋಡಿಕೊಂಡು ರಿಟರ್ನ್ ನಾವೀಗ ನಡ್ಕೊಂಡೇ ಮನೆಗೆ ಬರಬೇಕಾಗಿತ್ತು. ಹಾಗಾಗಿ ನಮ್ಮ ಸೇವೆ ಎಲ್ಲ ಮುಗಿದಾದ್ಮೇಲೆ ಪ್ರಸಾದನ ಸ್ವೀಕರಿಸ್ಕೊಂಡು ಎಲ್ಲರೂ ಸೇರಿ ರಿಟರ್ನ್ ಇವಾಗ ಮನೆಗೆ ಆಗ್ತಾ ಇದ್ದೀವಿ. ಕಣ್ಣು ಎಲ್ಲಿವರೆಗೂ ದೂರ ಕಾಣಿಸುತ್ತೋ ಅಷ್ಟು ದೂರನೂ ಎಲ್ಲಿ ನೋಡಿದ್ರು ಜನನೇ ಇದ್ದರು. ನಾವು ಸ್ಟಾರ್ಟಿಂಗ್ ಬರಬೇಕಾದ್ರೆ ಇಲ್ಲಿಂದ ಗುಡ್ಡ ಸ್ಟಾರ್ಟಿಂಗು ಮಣ್ಣಿನ ರೋಡ್ ಇಲ್ಲೇ ಹತ್ತುತ್ತೆ ಅಂತ ಹೇಳಿದ್ನಲ್ಲ, ನಾವು ರಿಟರ್ನ್ ಹೋಗಬೇಕಾದ್ರೆ ಅಲ್ಲಿವರೆಗೂ ಜನ ಇದ್ದರು. ಅಂದರೆ ಆ ಕಡೆಯಿಂದ ಇನ್ನೂ ಬರ್ತಾಯಿದ್ರು. ನಾವು ರಿಟರ್ನ್ ಆದಾಗ 3 ಗಂಟೆ ಏನೋ ಆಗಿತ್ತು. ಅಲ್ಲಿವರೆಗೂ ಜನನೂ ಬರ್ತಾನೆ ಇದ್ದರು. ಸೊ ಭಕ್ತಿ ಅಂದ್ರೆ ಹೇಗೆ, ಎಷ್ಟು ಮೇಲೆ ಇದ್ರೇನು ಎಷ್ಟು ದೂರ ಇದ್ರೇನು ಹೋಗ್ತಾರೆ. ನಾವು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ ದೇವಸ್ಥಾನದಿಂದ. ಊಟ ಮಾಡಿದ ತಟ್ಟೆಯನ್ನು ತಾವೇ ತೊಳೆದು ಇಡಬೇಕಾಗಿರುವಂತೆ ಎಲ್ಲರೂ ತಾವು ಊಟ ಮಾಡಿದ ತಟ್ಟೆಯನ್ನು ತಾವೇ ತೊಳೆದು ಇಡಬೇಕಾಗಿರುವಂತೆ. ದೇವಸ್ಥಾನದ ಹಿಂದ್ಗಡೆಯಿಂದ ರೆಕ್ಕೆ ಪ್ಯಾನ್ಗಳು ಕಾಣಿಸ್ತವೆ ಅಂತ ಹೇಳಿದ್ದೆ. ಸೊ ನಿಮ್ಗೆ ಇವಾಗ 3 ಕಾಣ್ತಾ ಇದೆ ಅನ್ಕೊತೀನಿ. ಸೊ ನಾವು ಬ್ಯಾಡ್ಗಿನ ಇವಾಗ ಕೆಳಗಿಂದ ತೋರಿಸಿ, ಅಷ್ಟು ಕೆಳಗಿಂದ ನಾವು ಇವಾಗ ಮೇಲೆ ಬಂದಿರೋದು. ಇಲ್ಲಿ ಕೆಳಗಡೆ ಕಾಣ್ತಾ ಇರೋದೆಲ್ಲ ನಮ್ಮ ಬ್ಯಾಡ್ಗಿ ಪಟ್ಟಣ. ಸೊ ನಾವು ಇವಾಗ ಇಳಿದು ಹೋಗ್ತಾ ಇದ್ದೇವೆ. ಇದೇ ನಾನು ಹೇಳಿದ್ನಲ್ಲ ಆಗಲೇ ಬರಬೇಕಾದ್ರೆ ಸ್ವಲ್ಪ ಗ್ರಿಪ್ ಮಿಸ್ ಆದರೂ ಕೂಡ ಕಷ್ಟ ಆಗುತ್ತೆ ಅಂತ. ಸೊ ನೋಡ್ತಾ ಇದ್ದೀರಾ ಡ್ರೈವರ್ ಮೇನ್ ಆಗಿರ್ತಾರೆ. ಇವಾಗ ನೋಡಿ ಇಷ್ಟೊಂದು ರಶ್ಶು, ಹಾಗೆ ಇದು ನಲ್ಗಳೆಲ್ಲ ತುಂಬ ತಗ್ಗು ಉಬ್ಬು ಮತ್ತು ಮಣ್ಣಿಂದ ಕೂಡಿದೆ. ಇದರಲ್ಲೇ ಅವರು ಟಾಟಾ ಎಸಿನ ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದಾರೆ. ಅಂದರೆ ಹೋಗೋರಿಗೆ ಆಟೋಗಳು ಬಂದಿದ್ವು, ಕಾರ್ಗಳು ಬಂದಿದ್ವು, ಬಟ್ ಈ ಸ್ಟಾಪಲ್ಲಿ ಬಂದಿರಲಿಲ್ಲ, ಸ್ವಲ್ಪ ಕೆಳಗೇ ನಿಲ್ಲಿಸಿದ್ರು. ಬೈಕ್ಗಳನ್ನೆಲ್ಲ ತೊಗೊಂಡು ದೇವಸ್ಥಾನದ ಹತ್ರನೇ ಬಂದಿದ್ದರು, ಬಟ್ ಇವು ದೊಡ್ಡ ದೊಡ್ಡ ಗಾಡಿಗಳನ್ನೆಲ್ಲ ತೊಗೊಂಡು ಬಂದಿರಲಿಲ್ಲ. ಹಾಗೆ ನೀವು ನೋಡ್ತಾ ಇದ್ದೀರಾ ಜನ ಹೇಗೆ ಇನ್ನೂ ಬರ್ತಾ ಇದ್ದಾರೆ ಅಂತ. ಇವ್ರನ್ನ ನೋಡಿ ಪ್ರಸಾದನೆಲ್ಲ ಸರಿಯಾಗಿ ಸ್ವೀಕರಿಸಿದ್ದಾರೆ. ಕೆಳಗಿಳಿದು ಹೋಗೋಕೆ ಕಷ್ಟ ಆಗ್ತಿದೆ, ಟಾಟಾ ಎಸಿ ಹೋಗ್ತಿದೆ, ಹಿಂದ್ಗಡೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ನಿಲ್ಲೋಕ್ಕೂ ಸರಿಯಾಗಿ ಜಾಗ ಇಲ್ಲ. ಗ್ರಿಪ್ ಏನಾದರೂ ತಪ್ಪಿದರೆ ಬಿದ್ದುಬಿಡ್ತಾರೆ. ಅದು ಬೇರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಹತ್ಕೊಂಡು ಹೋಗ್ತಿದ್ದಾರೆ. ಇವಾಗ ಎಷ್ಟೋ ಜನ ರಿಟರ್ನ್ ಆಗ್ತಿದ್ದಾರೆ, ಅಷ್ಟು ದುಪ್ಪಟ್ಟಾಗಿ ಜನ ಮೇಲೆ ಹೋಗ್ತಾ ಇದ್ದಾರೆ ದೇವರ ದರ್ಶನಕ್ಕೆ ಅಂತ ಹೇಳಿ. ನಮಗೂ ಕೂಡ ಸುಸ್ತಾಗಿತ್ತು. ಹಾಗೆ ನಾವು ಅಲ್ಲೇ ಬನ್ನಿ ಮಹಾಂಕಾಳಿ ಮತ್ತು ಅರಳಿಕಟ್ಟಿ ಗಿಡಗಳಿದ್ವು. ಸೊ ತುಂಬ ಬಿಸಿಲಿತ್ತು, ನಿಮಗೆ ನೋಡ್ತಾ ಇದ್ದೀರಾ. ಹಾಗಾಗಿ ನಾವು ಕೂಡ ಸ್ವಲ್ಪ ರೆಸ್ಟ್ ತೊಗೊಂಡ್ರಾಯ್ತು ಅಂತ ಹೇಳಿ ಬಂದು ಕೂತ್ಕೊಂಡ್ವಿ. ಹಾಗೆ ನಮ್ಮ ಸುಮಾಕ ಅವರು ಚಿತ್ರದುರ್ಗದಿಂದ ಅಡಿಕೆ ತಂದಿದ್ದೀವಿ, ಚೆನ್ನಾಗಿದೆ ತಿನ್ನಿ ಅಂತ ಹೇಳಿದ್ರು. ಸ್ವೀಟ್ ಅಡಿಕೆ ಇತ್ತು, ಹಾಗಾಗಿ ಸ್ವಲ್ಪ ಅಡಿಕೆ ಎಲ್ಲ ಹಾಕ್ಕೊಂಡು ಅಲ್ಲೇ ಅರಳಿ ಗಿಡದ ಕೆಳಗಡೆ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡ್ವಿ. ಹಾಗೆ ಕಿತ್ತೂರಾಣಿ ಚೆನ್ನಮ್ಮ ಹಾಸ್ಟೆಲ್ ಅಂದರೆ ಮೊರಾರ್ಜಿ ಸ್ಕೂಲಿಂದ ಮಕ್ಕಳನ್ನೆಲ್ಲ ಅಲ್ಲಿ ದೇವಸ್ಥಾನ ಕರ್ಕೊಂಬಂದಿದ್ರು ಮತ್ತು ರಿಟರ್ನ್ ಹೋಗ್ತಾ ಇದ್ರು. ಮಕ್ಕಳೆಲ್ಲ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಇವಾಗ ಫೆಸ್ಟಿವಲ್ಸ್ಗೆಲ್ಲ ಹೋಗೋಕ್ಕಾಗೋದಿಲ್ಲ, ಪದೇ ಪದೇ ರಜೆ ಸಿಗಲ್ಲ. ಹಾಗಾಗಿ ಈ ಥರ ಎಲ್ಲ ಅಲ್ಲೇ ಲೋಕಲ್ ಏನಾದರೂ ಇದ್ದಾಗ ಕರ್ಕೊಂಡು ಹೋಗ್ತಾರೆ. ಅದು ಕೂಡ ತುಂಬ ಒಳ್ಳೆಯದು, ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಇರುತ್ತೆ ಅಂತ ಹೇಳ್ಬೋದು. ಪೊಲೀಸ್ ಅವ್ರದ್ದು ಜೀಪ್ ಕೂಡ ಹೋಗ್ತಾ ಇತ್ತು. ಏನಾದರೂ ಗದ್ದಲ ಆಯಿತೋ ಅಥವಾ ಅವರು ಕೂಡ ದೇವ್ರ ದರ್ಶನಕ್ಕೆ ಹೋದ್ರೂ ಗೊತ್ತಾಗಲಿಲ್ಲ. ಸೊ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನಿಸುತ್ತೆ. ನೀವು ಕೂಡ ಮಲ್ಲಿಕಾರ್ಜುನ ದರ್ಶನ ತಗೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ.